ರೈತರಿಗೆ ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿಯಾದಂತಹ ಕಾಟ ಶುರುವಾಗ್ಬಿಟ್ಟಿರುತ್ತೆ. ಮಳೆಗಾಲದಲ್ಲಿ ಮಳೆ ಕಾಟ ಕೊಟ್ರೆ ಬೇಸಿಗೆಯಲ್ಲಿ ಬಿಸಿಲು ಕಾಟ ಜೋರಾಗಿರುತ್ತೆ. ಇದರ ಮಧ್ಯೆ ದರ ಕುಸಿತದಿಂದ ಟೊಮ್ಯಾಟೊ ಬೆಳೆಗಾರರು ಅಕ್ಷರಶಃ ಕಕ್ಕಾಬಿಕ್ಕಿಯಾಗಿದ್ದಾರೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಏಕಾಏಕಿ ಟೊಮೆಟೊ ದರ ಕುಸಿತ, ಬಂಗಾರದಂತ ಬೆಳೆ ತೆಗೆದ ರೈತನಿಗೆ ಆಘಾತ. ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡ್ಲಿಲ್ಲ ಅಂತಾರಲ್ವಾ, ಯಾದಗಿರಿಯಲ್ಲಿ ರೈತರ ಪರಿಸ್ಥಿತಿ ತದ್ರೂಪ ಹಾಗೆ ಆಗ್ಬಿಟ್ಟಿದೆ. ಯಾದಗಿರಿ ಜಿಲ್ಲೆ ರೈತರಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಅನ್ನದಾತರು ಶ್ರಮಪಟ್ಟು ಬೆಳೆದಂತಹ ಟೊಮ್ಯಾಟೊಗೆ ಬೆಲೆ ಇಲ್ಲದೆ ರೈತರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಹೌದು, ಯಾದಗಿರಿ ತಾಲೂಕಿನ ಕಿಲ್ಲನಕೇರ ಗ್ರಾಮದ ರೈತ ಹನುಮಂತ ತನ್ನ 2 ಎಕರೆ ಜಮೀನಲ್ಲಿ ಟೊಮ್ಯಾಟೊ ಬೆಳೆದ ರೈತ ಭರ್ಜರಿ ಆದಾಯದ ಕನಸನ್ನ ಕಟ್ಟಿದ್ರು. ಆದರೆ ಏಕಾಏಕಿ ದರ ಕುಸಿತವಾಗಿದ್ದು ಟೊಮ್ಯಾಟೊ ಬೆಳೆದ ರೈತರು ಸಾಲದ ಶೂಲಕ್ಕೆ ಸಿಲುಕುವ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ. ಈ ಮಧ್ಯೆ 2 ಎಕರೆ ಜಮೀನಲ್ಲಿ ಬೆಳೆದಂತ ಟೊಮ್ಯಾಟೊ ಭಾರಿ ಇಳುವರಿ ಬಂದಿದೆ. ಹೀಗಿದ್ರೂ ಕೊಯ್ದು ಮಾರಾಟ ಮಾಡಲಾಗದ ಸ್ಥಿತಿಯಲ್ಲಿ ರೈತರಿದ್ದಾರೆ. ಯಾದಗಿರಿ ಭಾಗದ ರೈತರಿಗೆ ವರವೋ ಶಾಪವೋ ಗೊತ್ತಿಲ್ಲ, ಆದರೆ ಈ ಭಾಗದ ರೈತರು ಒಂದಿಲ್ಲೊಂದು ಸಂಕಷ್ಟವನ್ನ ಎದುರಿಸ್ತಾ ಇರ್ತಾರೆ. ಯಾಕಂತಂದ್ರೆ ಸುಮಾರು ಸಾಲ ಶೂಲವನ್ನ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿರುವಂತಹ ಬೆಳೆ ಈಗಾಗಲೇ ದರ ಇಲ್ಲದೆ ಸಾಕಷ್ಟು ಈಗ ರೈತರು ಕಂಗಾಲಾಗಿರುವಂತದ್ದು ನೀವು ನೋಡ್ತಾ ಇರಬಹುದು. ಇಂಡಮ್ ತಳಿಯ ಟೊಮ್ಯಾಟೊ ಬೆಳೆದ ಇಳುವರಿ ದರ ಇರುತ್ತೆ ಅಂತ ಬೆಳೆದ ರೈತರ ಕೈ ಅಕ್ಷರಶಃ ಸುಟ್ಟು ಹೋಗಿದೆ. ಈಗಾಗಲೇ ಎಕರೆಗೆ 1 ಲಕ್ಷದಷ್ಟು ಹಣ ಖರ್ಚು ಮಾಡಿ ಟೊಮ್ಯಾಟೊನ ಬೆಳೆದಿದ್ದಾರೆ. ಆದರೆ ರೈತರು ಬೆಳೆದ ಬೆಳೆಗೆ ಬೆಲೆ ಇಲ್ಲದೆ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಬೆಳೆದ ಬೆಳೆ ಹೊಲದಲ್ಲಿ ಗಿಡಕ್ಕೆ ಭಾರವಾಗಿದೆ. ಆದರೆ ರೈತರಿಗೆ ಮಾತ್ರ ನಯಾ ಪೈಸೆ ಲಾಭ ಆಗ್ತಾ ಇಲ್ಲ. ತಾವು ಮಾಡಿದ ಖರ್ಚನ್ನು ತೆಗೆಯೋದಕ್ಕಾಗ್ತಾ ಇಲ್ಲ ಅನ್ನೋದು ರೈತರ ಅಳಲು. ಸರ್ 100 ರೂಪಾಯಿ ಕ್ವಿಟ್ ಸರ್, 2 ರೂಪಾಯಿ ಕೆಲ ಸರ್ ಲಾಸ್ ಆಯ್ತು ಸರ್. 1 ಎಕರೆಗೆ 2 ಎಕರೆ ಹಾಕಿ ಸರ್, ಎಕರೆಗೆ ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಲಾಸ್ ಆಯ್ತು ಸರ್. ಒಂದು 50,000 ರೂಪಾಯಿ ಬಂದಿಲ್ಲ ಸರ್. ಅದಕ್ಕೆ ಮೊದಲು ಸರ್ ಮಾಲ್ ಜಗ್ಗೆ ಬಂದು ಸರ್ ಲಾಸ್ ಆಗಿಬಿಟ್ಟು ಸರ್. ಲಾಸ್ ನಾವು ಭಾಳ ತೊಂದರೆ ಆಗಿದೆ ಸರ್. ಪರಿಹಾರ ಕೊಡ್ಬೇಕು ಸರ್. ಪರಿಹಾರ ಕೊಟ್ಟರೆ ನಾವು ಏನಾಯ್ತು ಬದುಕಾಕತ್ತಾರಿ ಸರ್. ಒಟ್ನಲ್ಲಿ ಬೆಳೆ ಕೈ ಹಿಡಿದ್ರು ರೈತರಿಗೆ ಸಂಕಷ್ಟ ತಪ್ಪಿದ್ದಲ್ಲ ಅನ್ನೋ ಸ್ಥಿತಿ ಇದೆ. ಹೀಗಾಗಿ ಸರ್ಕಾರ ಇತ್ತ ಗಮನ ಹರಿಸಬೇಕು. ಅನ್ನದಾತರು ಬೆಳೆದ ಟೊಮ್ಯಾಟೊಗೆ ಸೂಕ್ತ ಬೆಂಬಲ ಬೆಲೆ ನೀಡಬೇಕಾಗಿದೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ರೈತರಿಗೆ ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿಯಾದಂತಹ ಕಾಟ ಶುರುವಾಗ್ಬಿಟ್ಟಿರುತ್ತೆ. ಮಳೆಗಾಲದಲ್ಲಿ ಮಳೆ ಕಾಟ ಕೊಟ್ರೆ ಬೇಸಿಗೆಯಲ್ಲಿ ಬಿಸಿಲು ಕಾಟ ಜೋರಾಗಿರುತ್ತೆ. ಇದರ ಮಧ್ಯೆ ದರ ಕುಸಿತದಿಂದ ಟೊಮ್ಯಾಟೊ ಬೆಳೆಗಾರರು ಅಕ್ಷರಶಃ ಕಕ್ಕಾಬಿಕ್ಕಿಯಾಗಿದ್ದಾರೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಏಕಾಏಕಿ ಟೊಮೆಟೊ ದರ ಕುಸಿತ, ಬಂಗಾರದಂತ ಬೆಳೆ ತೆಗೆದ ರೈತನಿಗೆ ಆಘಾತ. ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡ್ಲಿಲ್ಲ ಅಂತಾರಲ್ವಾ, ಯಾದಗಿರಿಯಲ್ಲಿ ರೈತರ ಪರಿಸ್ಥಿತಿ ತದ್ರೂಪ ಹಾಗೆ ಆಗ್ಬಿಟ್ಟಿದೆ. ಯಾದಗಿರಿ ಜಿಲ್ಲೆ ರೈತರಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಅನ್ನದಾತರು ಶ್ರಮಪಟ್ಟು ಬೆಳೆದಂತಹ ಟೊಮ್ಯಾಟೊಗೆ ಬೆಲೆ ಇಲ್ಲದೆ ರೈತರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಹೌದು, ಯಾದಗಿರಿ ತಾಲೂಕಿನ ಕಿಲ್ಲನಕೇರ ಗ್ರಾಮದ ರೈತ ಹನುಮಂತ ತನ್ನ 2 ಎಕರೆ ಜಮೀನಲ್ಲಿ ಟೊಮ್ಯಾಟೊ ಬೆಳೆದ ರೈತ ಭರ್ಜರಿ ಆದಾಯದ ಕನಸನ್ನ ಕಟ್ಟಿದ್ರು. ಆದರೆ ಏಕಾಏಕಿ ದರ ಕುಸಿತವಾಗಿದ್ದು ಟೊಮ್ಯಾಟೊ ಬೆಳೆದ ರೈತರು ಸಾಲದ ಶೂಲಕ್ಕೆ ಸಿಲುಕುವ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ. ಈ ಮಧ್ಯೆ 2 ಎಕರೆ ಜಮೀನಲ್ಲಿ ಬೆಳೆದಂತ ಟೊಮ್ಯಾಟೊ ಭಾರಿ ಇಳುವರಿ ಬಂದಿದೆ. ಹೀಗಿದ್ರೂ ಕೊಯ್ದು ಮಾರಾಟ ಮಾಡಲಾಗದ ಸ್ಥಿತಿಯಲ್ಲಿ ರೈತರಿದ್ದಾರೆ. ಯಾದಗಿರಿ ಭಾಗದ ರೈತರಿಗೆ ವರವೋ ಶಾಪವೋ ಗೊತ್ತಿಲ್ಲ, ಆದರೆ ಈ ಭಾಗದ ರೈತರು ಒಂದಿಲ್ಲೊಂದು ಸಂಕಷ್ಟವನ್ನ ಎದುರಿಸ್ತಾ ಇರ್ತಾರೆ. ಯಾಕಂತಂದ್ರೆ ಸುಮಾರು ಸಾಲ ಶೂಲವನ್ನ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿರುವಂತಹ ಬೆಳೆ ಈಗಾಗಲೇ ದರ ಇಲ್ಲದೆ ಸಾಕಷ್ಟು ಈಗ ರೈತರು ಕಂಗಾಲಾಗಿರುವಂತದ್ದು ನೀವು ನೋಡ್ತಾ ಇರಬಹುದು. ಇಂಡಮ್ ತಳಿಯ ಟೊಮ್ಯಾಟೊ ಬೆಳೆದ ಇಳುವರಿ ದರ ಇರುತ್ತೆ ಅಂತ ಬೆಳೆದ ರೈತರ ಕೈ ಅಕ್ಷರಶಃ ಸುಟ್ಟು ಹೋಗಿದೆ. ಈಗಾಗಲೇ ಎಕರೆಗೆ 1 ಲಕ್ಷದಷ್ಟು ಹಣ ಖರ್ಚು ಮಾಡಿ ಟೊಮ್ಯಾಟೊನ ಬೆಳೆದಿದ್ದಾರೆ. ಆದರೆ ರೈತರು ಬೆಳೆದ ಬೆಳೆಗೆ ಬೆಲೆ ಇಲ್ಲದೆ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಬೆಳೆದ ಬೆಳೆ ಹೊಲದಲ್ಲಿ ಗಿಡಕ್ಕೆ ಭಾರವಾಗಿದೆ. ಆದರೆ ರೈತರಿಗೆ ಮಾತ್ರ ನಯಾ ಪೈಸೆ ಲಾಭ ಆಗ್ತಾ ಇಲ್ಲ. ತಾವು ಮಾಡಿದ ಖರ್ಚನ್ನು ತೆಗೆಯೋದಕ್ಕಾಗ್ತಾ ಇಲ್ಲ ಅನ್ನೋದು ರೈತರ ಅಳಲು. ಸರ್ 100 ರೂಪಾಯಿ ಕ್ವಿಟ್ ಸರ್, 2 ರೂಪಾಯಿ ಕೆಲ ಸರ್ ಲಾಸ್ ಆಯ್ತು ಸರ್. 1 ಎಕರೆಗೆ 2 ಎಕರೆ ಹಾಕಿ ಸರ್, ಎಕರೆಗೆ ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಲಾಸ್ ಆಯ್ತು ಸರ್. ಒಂದು 50,000 ರೂಪಾಯಿ ಬಂದಿಲ್ಲ ಸರ್. ಅದಕ್ಕೆ ಮೊದಲು ಸರ್ ಮಾಲ್ ಜಗ್ಗೆ ಬಂದು ಸರ್ ಲಾಸ್ ಆಗಿಬಿಟ್ಟು ಸರ್. ಲಾಸ್ ನಾವು ಭಾಳ ತೊಂದರೆ ಆಗಿದೆ ಸರ್. ಪರಿಹಾರ ಕೊಡ್ಬೇಕು ಸರ್. ಪರಿಹಾರ ಕೊಟ್ಟರೆ ನಾವು ಏನಾಯ್ತು ಬದುಕಾಕತ್ತಾರಿ ಸರ್. ಒಟ್ನಲ್ಲಿ ಬೆಳೆ ಕೈ ಹಿಡಿದ್ರು ರೈತರಿಗೆ ಸಂಕಷ್ಟ ತಪ್ಪಿದ್ದಲ್ಲ ಅನ್ನೋ ಸ್ಥಿತಿ ಇದೆ. ಹೀಗಾಗಿ ಸರ್ಕಾರ ಇತ್ತ ಗಮನ ಹರಿಸಬೇಕು. ಅನ್ನದಾತರು ಬೆಳೆದ ಟೊಮ್ಯಾಟೊಗೆ ಸೂಕ್ತ ಬೆಂಬಲ ಬೆಲೆ ನೀಡಬೇಕಾಗಿದೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ರೈತರಿಗೆ ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿಯಾದಂತಹ ಕಾಟ ಶುರುವಾಗ್ಬಿಟ್ಟಿರುತ್ತೆ.
ಮಳೆಗಾಲದಲ್ಲಿ ಮಳೆ ಕಾಟ ಕೊಟ್ರೆ ಬೇಸಿಗೆಯಲ್ಲಿ ಬಿಸಿಲು ಕಾಟ ಜೋರಾಗಿರುತ್ತೆ. ಇದರ ಮಧ್ಯೆ ದರ ಕುಸಿತದಿಂದ ಟೊಮ್ಯಾಟೊ ಬೆಳೆಗಾರರು ಅಕ್ಷರಶಃ ಕಕ್ಕಾಬಿಕ್ಕಿಯಾಗಿದ್ದಾರೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಏಕಾಏಕಿ ಟೊಮೆಟೊ ದರ ಕುಸಿತ, ಬಂಗಾರದಂತ ಬೆಳೆ ತೆಗೆದ ರೈತನಿಗೆ ಆಘಾತ. ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡ್ಲಿಲ್ಲ ಅಂತಾರಲ್ವಾ, ಯಾದಗಿರಿಯಲ್ಲಿ ರೈತರ ಪರಿಸ್ಥಿತಿ ತದ್ರೂಪ ಹಾಗೆ ಆಗ್ಬಿಟ್ಟಿದೆ. ಯಾದಗಿರಿ ಜಿಲ್ಲೆ ರೈತರಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಅನ್ನದಾತರು ಶ್ರಮಪಟ್ಟು ಬೆಳೆದಂತಹ ಟೊಮ್ಯಾಟೊಗೆ ಬೆಲೆ ಇಲ್ಲದೆ ರೈತರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಹೌದು, ಯಾದಗಿರಿ ತಾಲೂಕಿನ ಕಿಲ್ಲನಕೇರ ಗ್ರಾಮದ ರೈತ ಹನುಮಂತ ತನ್ನ 2 ಎಕರೆ ಜಮೀನಲ್ಲಿ ಟೊಮ್ಯಾಟೊ ಬೆಳೆದ ರೈತ ಭರ್ಜರಿ ಆದಾಯದ ಕನಸನ್ನ ಕಟ್ಟಿದ್ರು. ಆದ್ರೆ ಏಕಾಏಕಿ ದರ ಕುಸಿತವಾಗಿದ್ದು ಟೊಮ್ಯಾಟೊ ಬೆಳೆದ ರೈತರು ಸಾಲದ ಶೂಲಕ್ಕೆ ಸಿಲುಕುವ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ. ಈ ಮಧ್ಯೆ 2 ಎಕರೆ ಜಮೀನಲ್ಲಿ ಬೆಳೆದಂತ ಟೊಮ್ಯಾಟೊ ಭಾರಿ ಇಳುವರಿ ಬಂದಿದೆ. ಹೀಗಿದ್ರೂ ಕೊಯ್ದು ಮಾರಾಟ ಮಾಡಲಾಗದ ಸ್ಥಿತಿಯಲ್ಲಿ ರೈತರಿದ್ದಾರೆ. ಯಾದಗಿರಿ ಭಾಗದ ರೈತರಿಗೆ ವರವೋ ಶಾಪವೋ ಗೊತ್ತಿಲ್ಲ, ಆದರೆ ಈ ಭಾಗದ ರೈತರು ಒಂದಿಲ್ಲೊಂದು ಸಂಕಷ್ಟವನ್ನ ಎದುರಿಸ್ತಾ ಇರ್ತಾರೆ. ಯಾಕಂತಂದ್ರೆ ಸುಮಾರು ಸಾಲ ಶೂಲವನ್ನ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿರುವಂತಹ ಬೆಳೆ ಈಗಾಗಲೇ ದರ ಇಲ್ಲದೆ ಸಾಕಷ್ಟು ಈಗ ರೈತರು ಕಂಗಾಲಾಗಿರುವಂತದ್ದು ನೀವು ನೋಡ್ತಾ ಇರಬಹುದು. ಇಂಡಮ್ ತಳಿಯ ಟೊಮ್ಯಾಟೊ ಬೆಳೆದ ಇಳುವರಿ ದರ ಇರುತ್ತೆ ಅಂತ ಬೆಳೆದ ರೈತರ ಕೈ ಅಕ್ಷರಶಃ ಸುಟ್ಟು ಹೋಗಿದೆ. ಈಗಾಗಲೇ ಎಕರೆಗೆ 1 ಲಕ್ಷದಷ್ಟು ಹಣ ಖರ್ಚು ಮಾಡಿ ಟೊಮ್ಯಾಟೊನ ಬೆಳೆದಿದ್ದಾರೆ. ಆದರೆ ರೈತರು ಬೆಳೆದ ಬೆಳೆಗೆ ಬೆಲೆ ಇಲ್ಲದೆ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಬೆಳೆದ ಬೆಳೆ ಹೊಲದಲ್ಲಿ ಗಿಡಕ್ಕೆ ಭಾರವಾಗಿದೆ. ಆದರೆ ರೈತರಿಗೆ ಮಾತ್ರ ನಯಾ ಪೈಸೆ ಲಾಭ ಆಗ್ತಾ ಇಲ್ಲ. ತಾವು ಮಾಡಿದ ಖರ್ಚನ್ನು ತೆಗೆಯೋದಕ್ಕಾಗ್ತಾ ಇಲ್ಲ ಅನ್ನೋದು ರೈತರ ಅಳಲು. ಏನು ಸರ್, 100 ರೂಪಾಯಿ ಫೀಟ್ ಸರ್, 2 ರೂಪಾಯಿ ಕೆಲ ಸರ್. ಲಾಸ್ ಆಯ್ತು ಸರ್. ಒಂದು ಎಕರೆಗೆ 2 ಎಕರೆ ಹಾಕಿವಿ ಸರ್. ಎಕರೆಗೆ ₹1,00,000, 2 ಲಕ್ಷ ರೂಪಾಯಿ ಲಾಸ್ ಆಯ್ತು ಸರ್. ಒಂದು 50,000 ರೂಪಾಯಿ ಬಂದಿಲ್ಲ ಸರ್. ಅದು ಜಗ್ಗೆ ಬಂದ ಸರ್, ಮಾಲ್ ಜಗ್ಗೆ ಬಂದ ಸರ್, ಲಾಸ್ ಆಗಿಬಿಟ್ಟು ಸರ್. ಲಾಸ್ ನಾವು ಭಾಳ ತೊಂದರೆ ಆಗಿದೆ ಸರ್. ಪರಿಹಾರ ಕೊಡ್ಬೇಕು ಸರ್. ಪರಿಹಾರ ಕೊಟ್ಟರೆ ನಾವು ಏನಾಯ್ತು ಬದುಕಾಕತ್ತಾರಿ ಸರ್. ಒಟ್ನಲ್ಲಿ ಬೆಳೆ ಕೈ ಹಿಡಿದ್ರು ರೈತರಿಗೆ ಸಂಕಷ್ಟ ತಪ್ಪಿದ್ದಲ್ಲ ಅನ್ನೋ ಸ್ಥಿತಿ ಇದೆ. ಹೀಗಾಗಿ ಸರ್ಕಾರ ಇತ್ತ ಗಮನ ಹರಿಸಬೇಕು. ಅನ್ನದಾತರು ಬೆಳೆದ ಟೊಮ್ಯಾಟೊಗೆ ಸೂಕ್ತ ಬೆಂಬಲ ಬೆಲೆ ನೀಡಬೇಕಾಗಿದೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ರೈತರಿಗೆ ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿಯಾದಂತಹ ಕಾಟ ಶುರುವಾಗ್ಬಿಟ್ಟಿರುತ್ತೆ. ಮಳೆಗಾಲದಲ್ಲಿ ಮಳೆ ಕಾಟ ಕೊಟ್ರೆ ಬೇಸಿಗೆಯಲ್ಲಿ ಬಿಸಿಲು ಕಾಟ ಜೋರಾಗಿರುತ್ತೆ. ಇದರ ಮಧ್ಯೆ ದರ ಕುಸಿತದಿಂದ ಟೊಮ್ಯಾಟೊ ಬೆಳೆಗಾರರು ಅಕ್ಷರಶಃ ಕಕ್ಕಾಬಿಕ್ಕಿಯಾಗಿದ್ದಾರೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಏಕಾಏಕಿ ಟೊಮೆಟೊ ದರ ಕುಸಿತ, ಬಂಗಾರದಂತ ಬೆಳೆ ತೆಗೆದ ರೈತನಿಗೆ ಆಘಾತ. ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡ್ಲಿಲ್ಲ ಅಂತಾರಲ್ವಾ, ಯಾದಗಿರಿಯಲ್ಲಿ ರೈತರ ಪರಿಸ್ಥಿತಿ ತದ್ರೂಪ ಹಾಗೆ ಆಗ್ಬಿಟ್ಟಿದೆ. ಯಾದಗಿರಿ ಜಿಲ್ಲೆ ರೈತರಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಅನ್ನದಾತರು ಶ್ರಮಪಟ್ಟು ಬೆಳೆದಂತಹ ಟೊಮ್ಯಾಟೊಗೆ ಬೆಲೆ ಇಲ್ಲದೆ ರೈತರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಹೌದು, ಯಾದಗಿರಿ ತಾಲೂಕಿನ ಕಿಲ್ಲನಕೇರ ಗ್ರಾಮದ ರೈತ ಹನುಮಂತ ತನ್ನ 2 ಎಕರೆ ಜಮೀನಲ್ಲಿ ಟೊಮ್ಯಾಟೊ ಬೆಳೆದ ರೈತ ಭರ್ಜರಿ ಆದಾಯದ ಕನಸನ್ನ ಕಟ್ಟಿದ್ರು. ಆದ್ರೆ ಏಕಾಏಕಿ ದರ ಕುಸಿತವಾಗಿದ್ದು ಟೊಮ್ಯಾಟೊ ಬೆಳೆದ ರೈತರು ಸಾಲದ ಶೂಲಕ್ಕೆ ಸಿಲುಕುವ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ. ಈ ಮಧ್ಯೆ 2 ಎಕರೆ ಜಮೀನಲ್ಲಿ ಬೆಳೆದಂತ ಟೊಮ್ಯಾಟೊ ಭಾರಿ ಇಳುವರಿ ಬಂದಿದೆ. ಹೀಗಿದ್ರೂ ಕೊಯ್ದು ಮಾರಾಟ ಮಾಡಲಾಗದ ಸ್ಥಿತಿಯಲ್ಲಿ ರೈತರಿದ್ದಾರೆ. ಯಾದಗಿರಿ ಭಾಗದ ರೈತರಿಗೆ ವರವೋ ಶಾಪವೋ ಗೊತ್ತಿಲ್ಲ, ಆದರೆ ಈ ಭಾಗದ ರೈತರು ಒಂದಿಲ್ಲೊಂದು ಸಂಕಷ್ಟವನ್ನ ಎದುರಿಸ್ತಾ ಇರ್ತಾರೆ. ಯಾಕಂತಂದ್ರೆ ಸುಮಾರು ಸಾಲ ಶೂಲವನ್ನ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿರುವಂತಹ ಬೆಳೆ ಈಗಾಗಲೇ ದರ ಇಲ್ಲದೆ ಸಾಕಷ್ಟು ಈಗ ರೈತರು ಕಂಗಾಲಾಗಿರುವಂತದ್ದು ನೀವು ನೋಡ್ತಾ ಇರಬಹುದು. ಇಂಡಮ್ ತಳಿಯ ಟೊಮ್ಯಾಟೊ ಬೆಳೆದ ಇಳುವರಿ ದರ ಇರುತ್ತೆ ಅಂತ ಬೆಳೆದ ರೈತರ ಕೈ ಅಕ್ಷರಶಃ ಸುಟ್ಟು ಹೋಗಿದೆ. ಈಗಾಗಲೇ ಎಕರೆಗೆ 1 ಲಕ್ಷದಷ್ಟು ಹಣ ಖರ್ಚು ಮಾಡಿ ಟೊಮ್ಯಾಟೊನ ಬೆಳೆದಿದ್ದಾರೆ. ಆದರೆ ರೈತರು ಬೆಳೆದ ಬೆಳೆಗೆ ಬೆಲೆ ಇಲ್ಲದೆ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಬೆಳೆದ ಬೆಳೆ ಹೊಲದಲ್ಲಿ ಗಿಡಕ್ಕೆ ಭಾರವಾಗಿದೆ. ಆದರೆ ರೈತರಿಗೆ ಮಾತ್ರ ನಯಾ ಪೈಸೆ ಲಾಭ ಆಗ್ತಾ ಇಲ್ಲ. ತಾವು ಮಾಡಿದ ಖರ್ಚನ್ನು ತೆಗೆಯೋದಕ್ಕಾಗ್ತಾ ಇಲ್ಲ ಅನ್ನೋದು ರೈತರ ಅಳಲು. ಏನು ಸರ್, 100 ರೂಪಾಯಿ ಫೀಟ್ ಸರ್, 2 ರೂಪಾಯಿ ಕೆಲ ಸರ್. ಲಾಸ್ ಆಯ್ತು ಸರ್. ಒಂದು ಎಕರೆಗೆ 2 ಎಕರೆ ಹಾಕಿವಿ ಸರ್. ಎಕರೆಗೆ ₹1,00,000, 2 ಲಕ್ಷ ರೂಪಾಯಿ ಲಾಸ್ ಆಯ್ತು ಸರ್. ಒಂದು 50,000 ರೂಪಾಯಿ ಬಂದಿಲ್ಲ ಸರ್. ಅದು ಜಗ್ಗೆ ಬಂದ ಸರ್, ಮಾಲ್ ಜಗ್ಗೆ ಬಂದ ಸರ್, ಲಾಸ್ ಆಗಿಬಿಟ್ಟು ಸರ್. ಲಾಸ್ ನಾವು ಭಾಳ ತೊಂದರೆ ಆಗಿದೆ ಸರ್. ಪರಿಹಾರ ಕೊಡ್ಬೇಕು ಸರ್. ಪರಿಹಾರ ಕೊಟ್ಟರೆ ನಾವು ಏನಾಯ್ತು ಬದುಕಾಕತ್ತಾರಿ ಸರ್. ಒಟ್ನಲ್ಲಿ ಬೆಳೆ ಕೈ ಹಿಡಿದ್ರು ರೈತರಿಗೆ ಸಂಕಷ್ಟ ತಪ್ಪಿದ್ದಲ್ಲ ಅನ್ನೋ ಸ್ಥಿತಿ ಇದೆ. ಹೀಗಾಗಿ ಸರ್ಕಾರ ಇತ್ತ ಗಮನ ಹರಿಸಬೇಕು. ಅನ್ನದಾತರು ಬೆಳೆದ ಟೊಮ್ಯಾಟೊಗೆ ಸೂಕ್ತ ಬೆಂಬಲ ಬೆಲೆ ನೀಡಬೇಕಾಗಿದೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ,